ಬಜೆಟ್ ಮಂಡನೆಗೆ ಸಿಎಂ ಸಿದ್ದರಾಮಯ್ಯನವರು ಸಿದ್ಧತೆ ಮಾಡಿಕೊಂಡಿದ್ದಾರೆ. ಈ ಬಾರಿ ಉಳಿತಾಯ ಬಜೆಟ್ ಮಂಡಿಸೋದಕ್ಕೆ ಸರ್ಕಸ್ ನಡೀತಾ ಇದೆ. ನಾಳೆಯಿಂದ ಇಲಾಖಾವಾರು ಪ್ರಗತಿ ಪರಿಶೀಲನೆ ಸಭೆಯನ್ನ ಆಯೋಜನೆ ಮಾಡಿದ್ದಾರೆ. ಬಜೆಟ್ ಮಂಡನೆ ಮಾಡೋದಕ್ಕೆ ಅಂತ ಸಿಎಂ ಸಿದ್ದರಾಮಯ್ಯನವರು ಎಲ್ಲಾ ರೀತಿಯ ತಯಾರಿಗಳನ್ನು ಮಾಡಿಕೊಳ್ತಾ ಇದ್ದಾರೆ. ಈ ಬಾರಿ ಉಳಿತಾಯ ಬಜೆಟ್ ಮಂಡಿಸೋದಕ್ಕೆ ಸರ್ಕಸ್ ನಡೀತಾ ಇದೆ. ಕಾರಣ 5 ಗ್ಯಾರಂಟಿಗಳು ಜಾರಿಯಲ್ಲಿದ್ದಾವೆ. ಹೀಗಾಗಿ ಹೇಗೆ ಉಳಿತಾಯ ಬಜೆಟ್ ಅನ್ನ ಮಂಡನೆ ಮಾಡ್ತಾರೆ ಅದು ಕುತೂಹಲ. ಗೃಹ ಕಚೇರಿ ಕೃಷ್ಣಾದಲ್ಲಿ ಇಲಾಖಾವಾರು ಸಭೆ ನಡೆಸ್ತಾರೆ ಸಿಎಂ ಸಿದ್ದರಾಮಯ್ಯ. ನಾಳೆ ಆರೋಗ್ಯ ಇಲಾಖೆಯ ಸಭೆಯನ್ನ ನಡೆಸ್ತಾರೆ. ಜನವರಿ 8ರಂದು ಆಹಾರ, ನಾಗರಿಕ ಸರಬರಾಜು, ಗ್ರಾಹಕರ ವ್ಯವಹಾರಗಳು ಈ ಇಲಾಖೆಗಳ ಸಭೆ ನಡೆಯುತ್ತೆ. ಜನವರಿ 8ರ ಸಂಜೆ 4 ಗಂಟೆಯಷ್ಟೊತ್ತಿಗೆ ಉನ್ನತ ಶಿಕ್ಷಣ ಇಲಾಖೆ ಜೊತೆ ಸಭೆ ನಡೆಯುತ್ತೆ. ಜನವರಿ 9ನೇ ತಾರೀಕು ವೈದ್ಯಕೀಯ ಶಿಕ್ಷಣ ಇಲಾಖೆ, ಕೌಶಲ್ಯಾಭಿವೃದ್ಧಿ ಇಲಾಖೆ ಜೊತೆ ಸಭೆ ನಡೆಸ್ತಾರೆ ಸಿದ್ದರಾಮಯ್ಯ. ಜನವರಿ 9ರಂದು ಸಂಜೆ 4 ಗಂಟೆಗೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ ವಿಶೇಷ ಚೇತನರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯ ಜೊತೆ ಸಭೆಯನ್ನು ನಡೆಸ್ತಾರೆ. ಸಿಎಂ ಸಿದ್ದರಾಮಯ್ಯನವರು ಈ ಬಾರಿ ಬಜೆಟ್ ಮಂಡನೆಗೆ ಎಲ್ಲ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಅದಕ್ಕೂ ಮುನ್ನ ಯಾವ್ಯಾವ ಇಲಾಖೆಯಲ್ಲಿ ಎಷ್ಟೆಷ್ಟು ಪ್ರಗತಿ ಆಗಿದೆ ಅದರ ಪರಿಶೀಲನೆ ಆಗಬೇಕಲ್ಲ. ಹೀಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಸಿಎಂ ಸಿದ್ದರಾಮಯ್ಯನವರು ಇಲಾಖಾವಾರು ಸಭೆಗಳನ್ನು ಕರೀತಾರೆ. ಗೃಹ ಕಚೇರಿ ಕೃಷ್ಣಾದಲ್ಲಿ ಸಭೆಗಳು ನಡೀತಾವೆ. ನಾಳೆ ಆರೋಗ್ಯ ಇಲಾಖೆಯ ಅಧಿಕಾರಿಗಳ ಜೊತೆಗೆ ಸಭೆ ನಡೆಯುತ್ತೆ. ಆರೋಗ್ಯ ಸಚಿವರು ದಿನೇಶ್ ಗುಂಡೂರಾವ್ ಅವರು ಯಾವ್ಯಾವ ರೀತಿಯಾಗಿ ಈಗಾಗಲೇ ಬಾಣಂತಿಯರ ಸಾವು ಏನಿದೆ, ಸರಣಿ ಸಾವಾಗಿತ್ತಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿ ಕಲೆ ಹಾಕ್ತಾರೆ. ಜೊತೆಗೆ ಯಾವ್ಯಾವ ಮೆಡಿಸಿನ್ ಖರೀದಿ ಮಾಡಬೇಕಾಗುತ್ತೆ, ಎಷ್ಟೆಷ್ಟು ಮೆಡಿಸಿನ್ ಖರೀದಿ ಮಾಡಬೇಕಾಗುತ್ತೆ, ಹೀಗೆ ಎಷ್ಟು ಬಜೆಟ್ ಬೇಕಾಗಬಹುದು ಆರೋಗ್ಯ ಇಲಾಖೆಗೆ, ಹೀಗೆ ಯಾವ್ಯಾವ ಇಲಾಖೆಗೆ ಎಷ್ಟೆಷ್ಟು ಹಣವನ್ನು ಸೀಮಿತವಾಗಿ ಅಥವಾ ಒಂದಷ್ಟು ಮೀಸಲಿಡಬೇಕಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಆಯಾ ಇಲಾಖೆಯ ಜೊತೆಗೆ ಒಂದಷ್ಟು ಮಾಹಿತಿಗಳನ್ನು ಪಡ್ಕೊಳ್ತಾರೆ ಸಿಎಂ ಸಿದ್ದರಾಮಯ್ಯನವರು. ಹೀಗಾಗಿ ಇಲಾಖಾವಾರು ನಾಳೆಯಿಂದ ಸಭೆಗಳು ನಡೀತಾ ಹೋಗ್ತವೆ. ನಾಳೆ ಆರೋಗ್ಯ ಇಲಾಖೆಯ ಜೊತೆಗೆ ಮೀಟಿಂಗ್ ನಡೆಯುತ್ತೆ. ಅದೇ ರೀತಿಯಾಗಿ ಒಂದೊಂದು ಇಲಾಖೆಯ ಜೊತೆಗೂ ಕೂಡ ಬೆಳಗ್ಗೆ ಒಂದು ಮೀಟಿಂಗ್ ಆಗುತ್ತೆ, ಸಂಜೆ ಒಂದು ಮೀಟಿಂಗ್ ಆಗುತ್ತೆ. ಮಹಿಳಾ ಮತ್ತು ಮಕ್ಕಳ ಇಲಾಖೆ ಇರ್ಬೋದು, ಅದೇ ರೀತಿಯಾಗಿ ಆರೋಗ್ಯ ಇಲಾಖೆ ಇರ್ಬೋದು, ಆಹಾರ ಇರ್ಬೋದು, ಹೀಗೆ ಶಿಕ್ಷಣ ಇಲಾಖೆ ಇರ್ಬೋದು, ಎಲ್ಲ ಇಲಾಖೆಯ ಪ್ರಗತಿಶೀಲನೆಯ ಬಗ್ಗೆ ಕೂಡ ಒಂದಷ್ಟು ಪರಿಶೀಲನೆಯನ್ನ ಮಾಡ್ತಾರೆ ಸಿಎಂ ಸಿದ್ದರಾಮಯ್ಯನವರು. ಈ ನಿಟ್ಟಿನಲ್ಲಿ ಹೇಗೆ ಬಜೆಟ್ ಮಂಡನೆ ಮಾಡಬೇಕು ಅನ್ನೋದು ಕೂಡ ಸಿಎಂ ಸಿದ್ದರಾಮಯ್ಯನವರ ತಯಾರಿ. ಹೀಗಾಗಿ ಈ ಬಾರಿ 16ನೇ ಬಜೆಟ್ ಮಂಡನೆ ಮಾಡೋದಕ್ಕೆ ಅಂತ ಸಿಎಂ ಸಿದ್ದರಾಮಯ್ಯನವರು ಸಿದ್ಧರಾಗ್ತಾ ಇರುವಂಥದ್ದು. ಹೆಚ್ಚು ಬಾರಿ ಬಜೆಟ್ ಮಂಡನೆ ಮಾಡಿರುವಂಥ ಖ್ಯಾತಿ ಸಿಎಂ ಸಿದ್ದರಾಮಯ್ಯನವರಿಗೆ ಸಲ್ಲುತ್ತೆ. ಹೀಗಾಗಿ ಈ ಬಾರಿ 16ನೇ ಬಜೆಟ್ ಮಂಡನೆಯಲ್ಲಿ ರಾಜ್ಯಕ್ಕೆ ಏನೇನು ಲಾಭ ಸಿಗುತ್ತೆ, ಜೊತೆಗೆ ಯಾರ್ಯಾರಿಗೆ ಏನೇನು ಗುಡ್ ನ್ಯೂಸ್ ಸಿಗುತ್ತೆ, ಇವೆಲ್ಲವೂ ಕೂಡ ಉಳಿತಾಯ ಬಜೆಟನ್ನು ಯಾವ ರೀತಿಯಾಗಿ ಸಮತೋಲನ ಮಾಡ್ತಾರೆ, ಹೇಗೆ ಬ್ಯಾಲೆನ್ಸ್ ಮಾಡಿ ಬಜೆಟನ್ನು ಮಂಡಿಸ್ತಾರೆ, ಅದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಒಂದಷ್ಟು ಕ್ಯೂರಿಯಾಸಿಟಿ ಅಂತೂ ಹುಟ್ಕೊಳ್ತಾ ಇದೆ. ಹೀಗಾಗಿ ಎಲ್ಲ ಒಂದಷ್ಟು ಇಲಾಖೆಗಳಲ್ಲೂ ಕೂಡ ಸಮಸ್ಯೆಗಳಿರ್ತಾವೆ, ಅದಕ್ಕೆ ಪರಿಹಾರ ಕೊಡಬೇಕಾಗುತ್ತೆ. ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ಎಷ್ಟೆಷ್ಟು ಹಣವನ್ನು ಮೀಸಲಿಡಬೇಕು, ಈಗ ಎಷ್ಟೆಷ್ಟು ಒಂದಷ್ಟು ಅಭಿವೃದ್ಧಿ ಆಗಿದೆ, ಎಷ್ಟೆಷ್ಟು ಬಳಸ್ಕೊಂಡಿದ್ದಾರೆ, ಮೆಡಿಸಿನ್ಸ್ ಅಂತ ಬಂದಾಗ ಈಗಾಗಲೇ ರಾಜ್ಯದಲ್ಲಿ ಬಾಣಂತಿಯರ ಸಾವಿಗೆ ಸಂಬಂಧಪಟ್ಟಂತೆ ಮೆಡಿಸಿನ್ ವಿಚಾರದಲ್ಲಿ ಸಾಕಷ್ಟು ಗೊಂದಲಗಳು ಉಂಟಾಗಿತ್ತು. ಹೀಗಾಗಿ ಯಾವ್ಯಾವ ಒಂದಷ್ಟು ಕಂಪನಿಗಳ ಜೊತೆಗೆ ಕಾಂಟ್ರಾಕ್ಟ್ ತೆಗೆದುಕೊಳ್ಬೇಕು, ಇವೆಲ್ಲ ವಿಚಾರವೂ ಕೂಡ ನಾಳೆಯಿಂದ ಚರ್ಚೆ ಆಗುತ್ತೆ.